ನಟಿ ರಮ್ಯಾ ಪರ ಧ್ವನಿ ಎತ್ತಿದೆ ದೊಡ್ಡ ಮನೆ. ಖುದ್ದು ಶಿವರಾಜ್ ಕುಮಾರ್ ಪೋಸ್ಟ್ ಅನ್ನು ಮಾಡಿದ್ದಾರೆ. ನಟಿ ರಮ್ಯಾ ಬೆನ್ನಿಗೆ ನಟ ಶಿವರಾಜ್ ಕುಮಾರ್ ನಿಂತಿದ್ದಾರೆ. ಪೋಸ್ಟ್ ಮೂಲಕವಾಗಿ ಶಿವರಾಜ್ ಕುಮಾರ್ ಘಟನೆಯನ್ನ ಖಂಡಿಸಿದ್ದಾರೆ. ನಿಮ್ಮ ನಿಲುವು ಸರಿ ಇದೆ ಅಂತ ಶಿವಣ್ಣ ಪೋಸ್ಟ್ ಮಾಡಿದ್ದಾರೆ. ನಿಮ್ಮ ಜೊತೆಗೆ ಸದಾ ನಾವಿದ್ದೀವಿ ಅಂತ ನಟ ಶಿವಣ್ಣ ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಅನ್ನು ನೀವು ಗಮನಿಸಬಹುದು. ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ. ಯಾವ ಮಹಿಳೆಯರ ವಿರುದ್ಧವೂ ಆ ರೀತಿ ಮಾತನಾಡೋದು ಸರಿಯಲ್ಲ. ಅದನ್ನ ನಾವು ಸಹಿಸಬಾರದು. ಮಹಿಳೆಯರನ್ನ ತಾಯಿಯಾಗಿ, ಅಕ್ಕನಾಗಿ, ಮಗಳಾಗಿ, ಮಡದಿಯಾಗಿ ಮತ್ತು ಮೊಟ್ಟ ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬಾ ಮುಖ್ಯ. ಇದು ಶಿವಣ್ಣ ಮಾಡಿರುವಂತ ಟ್ವೀಟ್. ಸೋಷಿಯಲ್ ಮೀಡಿಯಾ ತುಂಬಾ ಬಲಿಷ್ಠವಾದ ಅಸ್ತ್ರ. ಅದನ್ನ ತಮ್ಮ ಏಳಿಗೆಗಾಗಿ ಬಳಸಬೇಕೇ ಹೊರತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ, ಅಸೂಯೆಯನ್ನ ಬಿತ್ತೋದಕ್ಕೆ ಬಳಸಬಾರದು. ನಿಮ್ಮ ನಿಲುವು ಸರಿ ಇದೆ ರಮ್ಯಾ, ನಿಮ್ಮ ಜೊತೆಗೆ ನಾವು ಸದಾ ನಿಲ್ತೀವಿ. ಇಂತಿ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್ ಅವರ ಟ್ವೀಟ್ ಇದು. ನಿಮ್ಮ ನಿಲುವು ಸರಿ ಇದೆ ಅಂತ ರಮ್ಯಾ ಅವರಿಗೆ ಟ್ಯಾಗ್ ಕೂಡ ಮಾಡಿದ್ದಾರೆ. ಜೊತೆಗೆ ನಿಮ್ ಜೊತೆಗೆ ಸದಾ ನಾವು ನಿಲ್ತೀವಿ ಅನ್ನೋದಾಗಿ ಕೂಡ ಹೇಳಿದ್ದಾರೆ. ಒಬ್ರಾದ್ಮೇಲೆ ಒಬ್ರು ರಮ್ಯಾ ಅವರ ಸಾಥ್ ಕೊಡ್ತಾ ಇದ್ದಾರೆ. ಇದೀಗ ಶಿವರಾಜ್ ಕುಮಾರ್ ಅವರು ಮಾಡಿರುವಂತಹ ಪೋಸ್ಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಜಗಿನ್ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಮಾಲ್ತೇಶ್ ಜಗಿನ್, ನಿನ್ನೆ ದಿನವೂ ಕೂಡ ಪ್ರಥಮ್ ಅವ್ರು ಮಾತನಾಡಿರೋದನ್ನ ನಾವು ಗಮನಿಸಿದ್ವಿ. ಹಾಗೆ ಬಹಳಷ್ಟು ಜನ ಮುಂದಕ್ಕೆ ಬರ್ತಾ ಇದ್ದಾರೆ. ರಮ್ಯಾ ಅವ್ರು ತಗೊಂಡಿರುವಂತಹ ಸ್ಟ್ಯಾಂಡ್ ಸರಿಯಾಗಿದೆ. ಬಹಳಷ್ಟು ಜನ ಮಹಿಳೆಯರಿಗೆ ಆ ರೀತಿಯಾದಂತಹ ಬ್ಯಾಕಪ್ ಸಿಗೋದಿಲ್ಲ ಸಮಸ್ಯೆ ಆದಾಗ. ಬಟ್ ರಮ್ಯಾ ಅವರಿಗೆ ಇಂಥ ಸಪೋರ್ಟ್ ಸಿಗ್ತಾ ಇದೆ. ಇದೀಗ ದೊಡ್ಡ ಮನೆ ಶಿವರಾಜ್ ಕುಮಾರ್ ಅವರೇ ಪೋಸ್ಟ್ ಅನ್ನ ಮಾಡಿರೋದು ಮತ್ತೊಂದು ಬಲ ಸಿಕ್ಕಾಗಿದೆ ರಮ್ಯಾ ಅವರಿಗೆ. ಜಗಿನ್, ಏನಂತಂದ್ರೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವಾಚ್ಯ ಶಬ್ದಗಳಿಂದ ಮತ್ತೆ ಕೀಳಾಗಿ ಪದಗಳನ್ನ ಬಳಸಿ ನಿಂದನೆ ಮಾಡಿರ್ತಕ್ಕಂಥದ್ರ ಬೆನ್ನಲ್ಲೇ ನಿನ್ನೆ ರಮ್ಯಾ ಅವರು ಏನು ಕಮಿಷನರ್ ಆಫೀಸ್ಗೆ ಮತ್ತು ಸೈಬರ್ ಕ್ರೈಮ್ಗೆ ದೂರನ್ನ ಕೊಟ್ಟರು. ಆ ನಂತರದ ಬೆಳವಣಿಗೆ ಸಾಕಷ್ಟು ಮಹತ್ವವನ್ನು ಪಡಿತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಮ್ಯಾ ಅವ್ರಿಗೂ ಕೂಡ ಒಂದು ಪ್ರಶ್ನೆಯನ್ನ ಎದುರಾಯಿತು. ಸೊ ಅಂದ್ರೆ ನಿಮ್ಮ ಈ ಒಂದು ನಡೆಗೆ ಯಾರೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ, ಚಿತ್ರೋದ್ಯಮದಿಂದ ಬೆಂಬಲ ಸಿಗ್ತಾ ಅನ್ನೋಂಥದ್ದಕ್ಕೆ ರಮ್ಯಾ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು. ಖಂಡಿತ ಮಾತಾಡ್ತಾ ಇದ್ದಾರೆ. ಕೆಲವರು ಬಹಿರಂಗವಾಗಿ ಮಾತಾಡದೇ ಇದ್ರು ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ, ಕಾಲ್ ಮಾಡ್ತಾ ಇದ್ದಾರೆ ಅಂತ ವಿಚಾರಗಳನ್ನ ಸ್ಪಷ್ಟಪಡಿಸಿದ್ರು. ಅದಾದ ನಂತರ ಈಗ ನಿನ್ನೆನೂ ಕೂಡ ದೊಡ್ಡ ಮನೆ ನಟ ವಿನಯ್ ರಾಜ್ಕುಮಾರ್ ಒಂದು ಬೆಂಬಲವನ್ನು ಸೂಚಿಸಿದ್ರು. ಅದಾದ ನಂತರ ಶಿವರಾಜ್ ಕುಮಾರ್ ಅವರು ಕೂಡ ಇವತ್ತು ಪ್ರಮುಖವಾಗಿ ಟ್ವೀಟ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಮಹಿಳೆಯರನ್ನ ಕೀಳಾಗಿ ಕಾಣುವಂಥದ್ದು ಒಳ್ಳೆಯದಲ್ಲ. ಸೊ ಒಂದು ಮಹಿಳೆಯನ್ನ ಮಗಳಾಗಿ, ಅಕ್ಕನಾಗಿ, ಮಡದಿಯಾಗಿ ಅವರನ್ನ ಗೌರವಿಸುವಂಥದ್ದು ಮೊದಲ ಕರ್ತವ್ಯ ಆಗಬೇಕು ಅನ್ನೋಂಥದ್ರ ಜೊತೆಗೆ ಸದ್ಯಕ್ಕೆ ಏನಂತಂದ್ರೆ ಶಿವರಾಜ್ ಕುಮಾರ್ ಅವರು ಯಾವತ್ತೂ ಕೂಡ ರಮ್ಯಾ ಅವರ ನಡೆಗೆ ನಮ್ಮ ಬೆಂಬಲ ಇದೆ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಒಂದು ದೊಡ್ಡ ಮಟ್ಟದ ಬೆಂಬಲ ಕೂಡ ರಮ್ಯಾ ಅವರ ನಡೆಗೆ ಸಿಕ್ಕಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಇರುವಂಥದ್ದು ಬಲಿಷ್ಠ ಅಸ್ತ್ರ. ಅದನ್ನ ಒಳ್ಳೆ ಬೆಳವಣಿಗೆಗಳಿಗೆ ಉಪಯೋಗಿಸಬೇಕು ಅನ್ನುವಂಥ ರೀತಿಯಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಈಗ ಟ್ವೀಟ್ ಮಾಡಿ ಜೊತೆಗೆ ರಮ್ಯಾ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು. ಜೊತೆಗೆ ದೊಡ್ಡ ಮನೆ ಅಭಿಮಾನಿಗಳು ಕೂಡ ನಿನ್ನೆ ಬೆಳಗ್ಗೆಯಿಂದ ಕೂಡ ಈ ಬೆಳವಣಿಗೆ ಆದಾಗಿಂದ ಕೂಡ ಏನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ರು. ಬಟ್ ದೊಡ್ಡ ಮನೆ ಅಭಿಮಾನಿಗಳ ಜೊತೆಗೆ ಈಗ ದೊಡ್ಡ ಮನೆ ನಟರು ಕೂಡ ನೇರವಾಗಿ ರಮ್ಯಾ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಇದೆಲ್ಲದರ ಜೊತೆಗೆ ಪ್ರಥಮ್ ಕೂಡ ಮಾತಾಡಿದ್ರು. ಪ್ರಥಮ್ ಕೂಡ ರಮ್ಯಾ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಸೊ ರಮ್ಯಾ ಅವರ ಒಂದು ವಿಚಾರವಾಗಿ ಏನಂತಂದ್ರೆ ಅವರ ನಿಲುವು ಸರಿ ಇದೆ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಜನರು ಈಗ ಬೆಂಬಲಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನಂತಂದ್ರೆ ಸ್ಯಾಂಡಲ್ವುಡ್ ನಟಿ ರಮ್ಯಾಗೆ ಡಿ ಬಾಸ್ ಫ್ಯಾನ್ಸ್ ಏನಿದಾರೋ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಿಂದನೆ ಮಾಡಿರ್ತಕ್ಕಂಥದ್ದು ಮತ್ತೆ ಅಶ್ಲೀಲ ಪದಗಳನ್ನ, ಕೆಟ್ಟ ಪದಗಳನ್ನ ಬಳಸಿರ್ತಕ್ಕಂಥದ್ದನ್ನ ಎಲ್ಲರೂ ಕೂಡ ಸದ್ಯಕ್ಕೆ ಖಂಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಚೈತ್ರ, ಓಕೆ, ಥ್ಯಾಂಕ್ ಯು ಮಾಲ್ತೇಶ್ ಜಗಿನ್ ಮಾಹಿತಿಗಾಗಿ. ಸ್ಯಾಂಡಲ್ವುಡ್ ನಟಿ ರಮ್ಯಾ ಅವರಿಗೆ ಅವರ ಹೋರಾಟಕ್ಕೆ ಬೇರೆ ಬೇರೆ ರಾಜಕೀಯ ರಂಗ ಜೊತೆಗೆ ನಟ ನಟಿಯರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಶಿವಣ್ಣ ಅವರು ಹಂಚಿಕೊಂಡಿರುವಂತ ಪೋಸ್ಟ್ ಬಗ್ಗೆ ನಾವು ಹೇಳ್ತಾ ಇದ್ವಿ. ಇದೀಗ ಯುವರಾಜ್ ಕುಮಾರ್ ಕೂಡ ಒಂದು ಪೋಸ್ಟ್ ಮಾಡಿದ್ದಾರೆ. ನಿನ್ನೆ ರಮ್ಯಾ ಪರ ಧ್ವನಿ ಎತ್ತಿದ್ರು ವಿನಯ್ ರಾಜ್ಕುಮಾರ್. ಆ ನಂತರದಲ್ಲಿ ಕೆಲವೊಂದು ಬೆಳವಣಿಗೆಗಳು ನಡೆಯಿತು. ಇದೀಗ ಸ್ಯಾಂಡಲ್ವುಡ್ ನಟಿ ರಮ್ಯಾ ಪರ ದೊಡ್ಡ ಮನೆಯೇ ನಿಂತಿದೆ. ಆಗ್ಲೇ ಶಿವರಾಜ್ ಕುಮಾರ್ ಅವರು ರಮ್ಯಾ ಅವರನ್ನ ವಹಿಸ್ಕೊಂಡು ಮಾತನಾಡಿದ್ರು. ಸರಿಯಾಗಿದೆ, ನಿಮ್ಮ ನಡೆ ಸರಿಯಾಗಿದೆ, ಜೊತೆಗೆ ನಿಮ್ ಜೊತೆಗೆ ನಾವು ಇರ್ತೀವಿ ಅನ್ನೋದನ್ನ ಹೇಳಿದ್ರು ಅವರು. ನಿಮ್ಮ ನಿಲುವು ಸರಿಯಾಗಿದೆ, ನಿಮ್ಮ ಜೊತೆಗೆ ಸದಾ ನಾವಿರ್ತೀವಿ ಅಂತ. ಹಾಗಿದ್ರೆ ಶಿವರಾಜ್ ಕುಮಾರ್ ಮಾಡಿರುವಂತಹ ಟ್ವೀಟ್ ನಲ್ಲಿ ಏನಿದೆ ಬನ್ನಿ ನೋಡೋಣ. ನಿಮ್ಮ ನಿಲುವು ಸರಿ ಇದೆ ರಮ್ಯಾ, ನಿಮ್ಮ ಜೊತೆಗೆ ನಾವು ಸದಾ ನಿಲ್ಲುತ್ತೇವೆ. ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ. ಯಾವ ಮಹಿಳೆಯ ವಿರುದ್ಧವೂ ಆ ರೀತಿ ಮಾತನಾಡುವುದು ಸರಿಯಲ್ಲ. ಅದನ್ನು ನಾವು ಸಹಿಸಬಾರದು. ಮಹಿಳೆಯರನ್ನು ತಾಯಿಯಾಗಿ, ಅಕ್ಕನಾಗಿ, ಮಗಳಾಗಿ, ಮಡದಿಯಾಗಿ ಮತ್ತು ಮೊಟ್ಟಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬಾ ಮುಖ್ಯ. ಸೋಷಿಯಲ್ ಮೀಡಿಯಾ ತುಂಬಾ ಬಲಿಷ್ಠವಾದ ಅಸ್ತ್ರ. ಅದನ್ನು ತಮ್ಮ ಏಳಿಗೆಗಾಗಿ ಬಳಸಬೇಕೆ ಹೊರತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ, ಅಸೂಯೆಯನ್ನು ಬಿತ್ತಲು ಬಳಸಬಾರದು. ನಿಮ್ಮ ನಿಲುವು ಸರಿಯಿದೆ ರಮ್ಯಾ, ನಿಮ್ಮ ಜೊತೆಗೆ ನಾವು ಸದಾ ನಿಲ್ಲುತ್ತೇವೆ.
ನೋಡಿ, ಯುವರಾಜ್ ಕುಮಾರ್ ಅವರು ಕೂಡ ರೀಪೋಸ್ಟ್ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಅವರ ಪೋಸ್ಟ್ ಅನ್ನ ಗಮನಿಸಬಹುದು. ಯಾವ ರೀತಿಯಾದಂತ ಬೆಂಬಲ ಸಿಗ್ತಾ ಇದೆ ರಮ್ಯಾ ಅವರಿಗೆ ಅಂತ. ಅವರು ಕೇವಲ ಈ ಪೋಸ್ಟ್ ವಾರ್ಗೆ ಸೀಮಿತ ಮಾಡಿಲ್ಲ. ಕಾನೂನಾತ್ಮಕವಾಗಿ ನಾನು ಹೋರಾಟ ಮಾಡ್ತೀನಿ, ಇಂಥವುಗಳನ್ನ ಮಟ್ಟ ಹಾಕಲೇಬೇಕು. ಯಾರು ಹೆಣ್ಮಕ್ಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಕೆಟ್ಟ ಪದಗಳನ್ನ ಬಳಸಿ ಹೇಗೆ ಬೇಕೋ ಹಾಗೆ ಕಾಮೆಂಟ್ ಅನ್ನ ಮಾಡ್ತಾರೆ, ಪೋಸ್ಟ್ ಗಳನ್ನ ಮಾಡ್ತಾರೆ, ಇನ್ಬಾಕ್ಸ್ ಅನ್ನ ಮಾಡ್ತಾರೆ, ಅಂತವರಿಗೆ ಶಿಕ್ಷೆ ಆಗಬೇಕು ಅನ್ನೋದಾಗಿ ಹೇಳಿದ್ರು. ಈ ಹಿಂದೆನೂ ಕೂಡ ರಮ್ಯಾ ಅವರಿಗೆ ಈ ರೀತಿಯಾದಂತಹ ಮೆಸೇಜಸ್ಗಳು ಬಂದಾಗ ಒಂದು ಘಟನೆಯನ್ನ ಅವರು ನೆನಪಿಸ್ಕೊಳ್ತಾರೆ, ಜೊತೆಗೆ ಅದನ್ನ ಅವಾಯ್ಡ್ ಮಾಡದೆ ಚಿಕ್ಕ ಹುಡುಗ ಅನ್ನುವಂತ ಕಾರಣಕ್ಕೆ ಅನ್ನೋದಾಗಿ ಕೂಡ ಹೇಳಿದ್ರು. ಬಟ್ ಈ ಬಾರಿ ಬಿಡುವಂತ ಮಾತೇ ಇಲ್ಲ.